ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಪಾಲಕ್ ಪನ್ನೀರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಪಾಲಕ್ ಪನ್ನೀರ್ ಈ ಥರ ಒಂದ್ಸರಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನೋಡಿ, ನಾನಿಲ್ಲಿ ಒಂದೆರಡು ಆಲೂಗಡ್ಡೆ, ಹಸಿ ಬಟಾಣಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾನೇನು ಅದನ್ನು ಬೇಯಿಸೋಕೆ ಇಟ್ಕೊಂಡಿದ್ದೀನಿ, ಆಲೂಗಡ್ಡೆ ಮತ್ತು ಹಸಿ ಬಟಾಣಿ. ಒಂದು 200 ಗ್ರಾಮ್ನಷ್ಟು ಪನ್ನೀರನ್ನ ತಗೊಂಡು ಕಟ್ ಮಾಡಿಟ್ಕೊಂಡು ಅದನ್ನು ಒಂದು ಪ್ಯಾನ್ಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆ, ಪನ್ನೀರ್ ಹಾಕಿ ಅದಕ್ಕೆ ಉಪ್ಪು ಖಾರ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಪನ್ನೀರನ್ನ. ಇದಾದಮೇಲೆ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪನ್ನೀರನ್ನ. ನೋಡಿ, ನೀವು ಪನ್ನೀರೇ ಜಾಸ್ತಿ ಕ್ವಾಂಟಿಟಿಲಿ ಇದೆ ಅನ್ನೋದ್ರಾದರೆ ಪನ್ನೀರನ್ನೇ ಹಾಕ್ಕೊಳ್ಳಿ. ನಾನು ಪನ್ನೀರ್ 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಆಲೂಗಡ್ಡೆ ಬಟಾಣಿನೂ ಸೇರಿಸ್ಕೊಂಡಿದ್ದೀನಿ. ಒಬ್ರೊಬ್ರಿಗೆ ಈ ಪನ್ನೀರ್ ಇಷ್ಟ ಇಲ್ಲ ಅನ್ನೋರು ಆಲೂಗಡ್ಡೆ ತಿಂತಾರೆ ಅಲ್ವಾ. ಎಲ್ಲರಿಗೂ ಇಷ್ಟ ಆಗಂಗೆ ನಾವು ತಿಂಡಿ ಮಾಡಬೇಕು ಮನೇಲಿದ್ಮೇಲೆ ಅಲ್ವಾ. ನೋಡಿ, ಈಗ ನಾನು ಒಂದು ಪ್ಯಾನ್ಗೆ ಒಂಚೂರು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಪಲಾವ್ ಎಲೆ, ಇದಾದಮೇಲೆ ಆಲ್ ಸ್ಪೈಸಸ್ ಲೀಫ್ ಅಂತ ಸಿಗುತ್ತೆ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ, ಆಪ್ಷನಲ್ ಅದು ನಿಮಗೆ ಆಯಿತಾ. ಒಂಚೂರು ಚಕ್ಕೆ, ಒಂಚೂರು ಲವಂಗ, ಒಂದು ಏಲಕ್ಕಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ನೀವು. ಇದಾದಮೇಲೆ 1-2 ಟೊಮೆಟೊ, ನಾಟಿ ಟೊಮೆಟೊ ಹಾಕಿದ್ದೀನಿ ನಾನಿಲ್ಲಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಈರುಳ್ಳಿ ಟೊಮೆಟೊನ. ಇದು ನಾನು ಪಾಲಕ್ ಪನ್ನೀರ್ಗೆ ಮಸಾಲೆ ಹಾಕ್ತಾಯಿರೋದು. ನೀವು ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊ, ಯಾಕೆಂದರೆ ಇದನ್ನು ನೀವು ಗ್ರೈಂಡ್ ಮಾಡ್ಕೊತೀರ. ನೀವು ಮತ್ತು ಇನ್ನೊಂದು ಟೊಮೆಟೊನೂ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ. ಅದಾದಮೇಲೆ ಒಂದು 5 ಬಾದಾಮಿ, ಒಂದು 5 ಗೋಡಂಬಿನೂ ನಿಮಗೆ ಫ್ರೈ ಮಾಡ್ಕೊಳ್ಳಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನೂ ಬೇಡ, ಆಪ್ಷನಲ್. ನಿಮಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಇರುತ್ತಲ್ವ ಪಾಲಕ್ ಪನ್ನೀರು, ಅದೇ ಥರ ನಿಮಗೆ ಟೇಸ್ಟ್ ಕೊಡುತ್ತೆ. ಈಗ ನೋಡಿ, ಇಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಬೆಂದಿದೆ, ಅದನ್ನು ಸೋಸಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಇದಾದಮೇಲೆ ನಾನು ಅದೇ ಪಾತ್ರೆಗೆ ಮತ್ತೆ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ತೊಗೋಬೇಕಲ್ವ. ಈಗ ನಾನು ಅದನ್ನು ಗ್ರೈಂಡ್ ಮಾಡೋಕ್ಕೆ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದ ಅದನ್ನೆಲ್ಲ ಮಿಕ್ಸಿ ಜಾಡಿಗೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು, ಇದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ನೀವು ಮೊಸರು ಇಲ್ಲ ಅಂದರೆ ಪರವಾಗಿಲ್ಲ, ಹಂಗೆ ಮಾಡ್ಕೊಳ್ಳಿ. ಆದರೆ ಇದ್ದರೆ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ, ನಾನಿಲ್ಲಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಮೊಸರು ಆ್ಯಡ್ ಮಾಡಿದ್ದೀನಿ. ನೋಡಿ ಇಲ್ಲಿ, ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಈಗ ನೀರು ಕಾದಿದೆ, ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಅದನ್ನು ಇವಾಗ ಪಾಲಕ್ ಸೊಪ್ಪು ಜಸ್ಟ್ ಒಂದು 2-3 ಮಿನಿಟ್ಸ್ ಹಾಕಿದ್ರೆ ಸಾಕು. ಆ ಪಾಲಕ್ ಸೊಪ್ಪು ಬಿಸಿನೀರಲ್ಲಿ ಹಾಕ್ಬಿಟ್ಟು ತೆಗೆದ್ಬಿಟ್ಟು ನೀವು ಗ್ರೈಂಡ್ ಮಾಡಿದ್ದೀರಲ್ಲ ಮಸಾಲ, ಆ ಮಸಾಲೆಗೆ ನೀವು ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬನ್ನಿ. ನೋಡಿ, ಈಗ ನಾನು ಎಲ್ಲ ಸೊಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಮಸಾಲೆ ರೆಡಿ ಆಯಿತು. ಈಗ ಒಂದು ಪ್ಯಾನ್ಗೆ, ಒಂದೇ ಪ್ಯಾನ್ ಯೂಸ್ ಮಾಡಿ. ನೀವು ಮಸಾಲೆ ಹುರ್ಕೊಳೋಕೆ ಯಾವ ಪ್ಯಾನಲ್ಲಿ ನೀವು ಅಡುಗೆ ಮಾಡಿರ್ತೀರಿ ಫಸ್ಟು ಡಿಸೈಡ್ ಮಾಡಿ. ಅದೇ ಪ್ಯಾನ್ ತೊಗೊಂಡು ಅದರಲ್ಲೇ ಮಸಾಲೆ ಹುರ್ಕೊಳ್ಳಿ ಫಸ್ಟು. ಮತ್ತು ಅದೇ ಪ್ಯಾನ್ಗೆ ನೀವು ಒಗ್ಗರಣೆ ಹಾಕೊಂಡು ನೀವು ಪಲ್ಯ ಮಾಡ್ಕೊಳ್ಳಿ. ಮತ್ತು 2-3 ಪಾತ್ರೆ ಮಾಡಿಬಿಡ್ರಿ. ಪಾತ್ರೆ ತೊಳೆಯೋರಿಗೆ ಗೊತ್ತಿರುತ್ತಲ್ವ ಅದು ಕಷ್ಟ ಏನು ಅನ್ನೋದು. ನೋಡಿ, ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀವಿ, ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ ಬೇಕಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನಾನೇನು ಮಸಾಲೆ ರುಬ್ಬಿದ್ದೀನಲ್ವ ಆ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪಾಲಕ್ ಪನ್ನೀರ್ ಯಾವಾಗಲೂ ಗಟ್ಟಿಗೆ ಇರಬೇಕು. ಗಟ್ಟಿಗೆ ಅಂದರೆ ತೀರಾ ಗಟ್ಟಿಗಲ್ಲ, ಒಂದು ಮೀಡಿಯಮ್ಮಾಗಿ, ಗಟ್ಟಿಗೂ ಅಲ್ಲ ತೆಳ್ಳಗೂ ಅಲ್ಲ, ಒಂದು ಬೋಂಡ ಹಿಟ್ಟಿನ ಹದ ಇರುತ್ತಲ್ವ ಆ ಹದದಲ್ಲಿ ಇರಬೇಕು. ನೋಡಿ, ಈಗ ನೀರನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಈಗ ಕುದಿಸ್ತಾ ಇದ್ದೀನಿ ನಾನು. ನೋಡಿ, ಈಗ ಏನು ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಇಲ್ಲಿ ಸೇರಿಸಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ, ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಯಾಕೆಂದರೆ ಫಸ್ಟೇ ಅಲ್ಲೇ ನಾವು ಹಾಫ್ ಬಾಯ್ಲ್ ಮಾಡಿದ್ದೀವಿ. ಅದಾದಮೇಲೆ ಇಲ್ಲಿನೂ ಬೇಯಿಸ್ಕೊಂಡು ನಿಮಗೆ ನೀಟಾಗಿ ಬೆಂದುಬಿಡುತ್ತೆ. ನೋಡಿ,
ಸೂಪರಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡ್ರೆ ಒಳ್ಳೆ ಪ್ರೋಟೀನು, ಪನ್ನೀರು, ಬಟಾಣಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿರ್ತೀವಿ. ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಈಗ ನಾವು ಪನ್ನೀರನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮ್ಮ ಪಾಲಕ್ ಪನ್ನೀರು ಹೋಟೆಲಲ್ಲಿ ಮಾಡೋದಕ್ಕಿಂತ ಸೂಪರಾಗೇ ಇರುತ್ತೆ. ಮನೇಲಿ ಬರಲ್ಲ ಅಂತ ಏನೂ ನೆಗ್ಲೆಕ್ಟ್ ಮಾಡಿಬಿಡಿ, ಎಲ್ಲ ಟ್ರೈ ಮಾಡಿ. ಎಲ್ಲರಿಗೂ ಎಲ್ಲನೂ ಬರುತ್ತೆ. ಕಲಿಯೋವರೆಗೂ ಮಾತ್ರ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಎಲ್ಲ ಕೋತಿ ವಿದ್ಯೆ ಅಂತ ಗಾದೆನೇ ಇದೆ ಅಲ್ವಾ. ನೋಡಿ, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿದ್ದೀನಿ ಚಪಾತಿ ಪಾಲಕ್ ಪನ್ನೀರ್ ಗ್ರೇವಿ. ಸೂಪರಾಗಿರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೋಡಿ, ಚಪಾತಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದು. ನೋಡಿ, ಚಪಾತಿಗೆ ಯಾವಾಗಲೂ ಬಿಸಿನೀರು ಹಾಕಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳಿ, ನಿಮಗೆ ಚಪಾತಿ ಸಾಫ್ಟಾಗಿ ಬರ್ತವೆ. ಇಲ್ಲಿ ಚಪಾತಿ ರೆಡಿಯಾಗಿದೆ. ಈಗ ನಾನು ಸರ್ವ್ ಮಾಡ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸರ್ವ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.